ವಿದ್ಯಾರ್ಥಿಗಳೇ, ನನ್ನ ಹೆಸರು ಲೋಹಿತ್ ಅಂತ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಣಾವರದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನಿಂದ ಈ ರೆಕಾರ್ಡೆಡ್ ವಿಡಿಯೋಸ್ಗಳ ಮೂಲಕ ನಾವು ಅರ್ಥಶಾಸ್ತ್ರವನ್ನು ಕಲಿಯೋದಕ್ಕೆ ಪ್ರಯತ್ನ ಪಡೋಣ. ಮೊದಲಿಗೆ ನಾನು ಚರ್ಚೆ ಮಾಡ್ತಿರುವಂಥ ವಿಷಯ ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳು. ಇದು BA ಮೊದಲನೇ ಸೆಮಿಸ್ಟರ್ನ ಭಾರತದ ಆರ್ಥಿಕತೆ ಎಂಬ ಒಂದು ಪೇಪರ್ನ ಮೊದಲನೇ ಅಧ್ಯಾಯವಾಗಿದೆ. ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳು. ನಿಮಗೀಗಾಗಲೇ ಗೊತ್ತಿರೋ ಹಾಗೆ ಭಾರತ ನೈಸರ್ಗಿಕವಾಗಿ ಒಂದು ಸಂಪದ್ಭರಿತ ದೇಶ ಅಂತ ಕರಿತೀವಿ. ಯಾಕಂದರೆ ಭಾರತದಲ್ಲಿ ಎಲ್ಲ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಇದೆ. ಎಲ್ಲ ಖನಿಜ ಸಂಪನ್ಮೂಲ ಇದೆ, ನದಿ ಇದೆ, ಮರಳುಗಾಡಿದೆ. ಭಾರತವನ್ನು ಉಪಖಂಡ ಅಂತಲೇ ಕರಿತೀವಿ. ಯಾಕಂದರೆ ಒಂದು ಉಪಖಂಡದಲ್ಲಿ ಇರಬೇಕಾದಂಥ ಎಲ್ಲ ಲಕ್ಷಣಗಳು, ಸಂಪತ್ತು ಕೂಡ ಭಾರತದಲ್ಲಿ ಇದೆ. ಆದ್ದರಿಂದನೇ ಭಾರತವನ್ನು ಬಡವರಿಂದ ಕೂಡಿರುವ ಶ್ರೀಮಂತ ರಾಷ್ಟ್ರ ಅಂತ ಹೇಳ್ತೀವಿ. ನಮ್ಮಲ್ಲಿ ನೈಸರ್ಗಿಕ ಸಂಪನ್ಮೂಲಗಳೆಲ್ಲ ಶ್ರೀಮಂತವಾಗಿದೆ, ಆದರೆ ನಾವು ಬಡವರಾಗಿ ಉಳಿದಿದ್ದೀವಿ. ಅದಕ್ಕೋಸ್ಕರ ಬಡವರಿಂದ ಕೂಡಿರುವ ಶ್ರೀಮಂತ ರಾಷ್ಟ್ರ ಅಂತ ಕೂಡ ಹೇಳ್ತೀವಿ. ಪ್ರಸ್ತುತ ಭಾರತ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂಥ ಆರ್ಥಿಕತೆಗಳಲ್ಲಿ ಭಾರತ ಕೂಡ ಒಂದು. ಅತಿ ಹೆಚ್ಚು ಬೆಳವಣಿಗೆಯನ್ನು ಸಾಧಿಸ್ತಿರುವಂತಹ ದೇಶಗಳಲ್ಲಿ ಭಾರತ ಕೂಡ ಒಂದು. ಕಳೆದ 10-15 ವರ್ಷದಿಂದ ನಾವು ನಿರಂತರವಾಗಿ ಹೆಚ್ಚಿನ ಬೆಳವಣಿಗೆ ದರವನ್ನು ಸಾಧಿಸ್ತಾ ಇದ್ದೀವಿ. ಜೊತೆಯಲ್ಲಿ 2019ರಲ್ಲಿ ವಿಶ್ವದಲ್ಲಿಯೇ ಭಾರತ GDP ಆಧಾರದಲ್ಲಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಧಾರದಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. GDP ಅಂದ್ರೇನು? ಒಂದು ದೇಶ ಒಂದು ನಿರ್ದಿಷ್ಟ ವರ್ಷದಲ್ಲಿ ಉತ್ಪಾದನೆ ಮಾಡಿದಂತಹ ಎಲ್ಲ ಸರಕು ಸೇವೆಗಳ ನಿವ್ವಳ ಮಾರುಕಟ್ಟೆ ಮೌಲ್ಯವನ್ನು GDP ಅಂತಾರೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದರ ಆಧಾರದಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ರೆ, ಕೊಂಡುಕೊಳ್ಳುವ ಶಕ್ತಿಯ ಆಧಾರದಲ್ಲಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ತೀವಿ. ಸೊ ಒಂದು ದೇಶದ ಕೊಂಡುಕೊಳ್ಳುವ ಶಕ್ತಿಯ ಆಧಾರದ ಮೇಲೆ 3ನೇ ಸ್ಥಾನವನ್ನು ಪಡೆದಿದೆ. ಮತ್ತು ಭಾರತವನ್ನು ಭವಿಷ್ಯದ ಸೂಪರ್ ಪವರ್ ರಾಷ್ಟ್ರ ಅಂತ ಕೂಡ ಕರೀತಾರೆ. ಇದೆಲ್ಲ ಭಾರತದ ಒಂದು ಸಾಮರ್ಥ್ಯವನ್ನು ತಿಳಿಸೋದಾದರೆ, ನೆಗೆಟಿವ್ ಶೇಡಲ್ಲಿ ವಿಶ್ವ ಬ್ಯಾಂಕಿನ ಅಭಿವೃದ್ಧಿ ವರದಿ ಪ್ರಕಾರ ಭಾರತ ಇನ್ನೂ ಅಲ್ಪ ಆದಾಯದ ದೇಶವಾಗಿಯೇ ಉಳಿದಿದೆ. ಈ ವಿಶ್ವ ಬ್ಯಾಂಕು ಈ ವಿಶ್ವ ಅಭಿವೃದ್ಧಿ ವರದಿಯನ್ನು ತಯಾರಿಸುತ್ತೆ. ಅದು ಎಲ್ಲ ರಾಷ್ಟ್ರಗಳನ್ನು ಒಂದು 4 ಭಾಗವಾಗಿ ವಿಂಗಡಿಸುತ್ತೆ. ಸೊ ಅದರಲ್ಲಿ ಅಧಿಕ ಆದಾಯದ ಗುಂಪು ಬರುತ್ತೆ, ಮಧ್ಯಮ ಆದಾಯದ ಗುಂಪುಗಳು ಬರುತ್ತೆ, ಕಡಿಮೆ ಮಧ್ಯಮ ಆದಾಯದ ಗುಂಪು ಬರುತ್ತೆ, ಕಡಿಮೆ ಆದಾಯದ ಗುಂಪು ಬರುತ್ತೆ. ಭಾರತ ಯಾವ ಸ್ಥಾನದಲ್ಲಿದೆ? ಇನ್ನೂ ಅಲ್ಪ ಆದಾಯದ ಗುಂಪಿನಲ್ಲೇ ಇದೆ. ಭಾರತವನ್ನು ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಅಂತಲೇ ಕರೀತಾರೆ. ಸೊ ಹೀಗೆ ವೈವಿಧ್ಯಮಯವಾದ ಒಂದು ಸನ್ನಿವೇಶಗಳನ್ನು ಹೊಂದಿರುವಂಥ ಭಾರತದ ಆರ್ಥಿಕತೆಯನ್ನು ನಾವು ತಿಳ್ಕೋಬೇಕು ಅಂದರೆ ಅದರ ಲಕ್ಷಣಗಳನ್ನು ತಿಳಿಯೋದು ತುಂಬ ಅಗತ್ಯವಿದೆ. ಸೊ ಬನ್ನಿ ಹಾಗಾದರೆ ಒಂದೊಂದೇ ಲಕ್ಷಣವನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ಲಕ್ಷಣ ಕಡಿಮೆ ತಲಾ ಆದಾಯ. ಭಾರತದ ತಲಾ ಆದಾಯ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಬಹಳ ಕಡಿಮೆ ಇದೆ. ವಿಶ್ವ ಅಭಿವೃದ್ಧಿ ವರದಿ 2017 ಪ್ರಕಾರ ಸೊ ತಲಾ ಆದಾಯಗಳು ನೋಡಿ ಕೆಳಕಂಡಂತಿದೆ. ಭಾರತ ಕೇವಲ ವಾರ್ಷಿಕವಾಗಿದ್ದು ತಲಾ ಆದಾಯ ಅಂದ್ರೇನು? ಒಂದು ರಾಷ್ಟ್ರದ GDPನ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಜನಸಂಖ್ಯೆಯಿಂದ ನೀವು ಭಾಗಿಸಿದ್ರೆ ನಿಮಗೆ ಸಿಗೋದೇ ತಲಾ ಆದಾಯ ಅಂತ ಕರಿತೀವಿ. ಸೊ ಭಾರತದ ತಲಾ ಆದಾಯ ನೋಡಿ, ಸರಾಸರಿ ವಾರ್ಷಿಕ ತಲಾ ಆದಾಯ $1,790 ಅಷ್ಟೇ ಇದೆ. ಇದನ್ನು ನೀವು ಡಾಲರಿಂದ ರೂಪಾಯಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಪ್ರಸಕ್ತವಾಗಿ ವಿನಿಮಯ ದರ ಡಾಲರ್ಗೆ ಎಷ್ಟಿದೆ ಅದರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ರುಪೀಸಲ್ಲಿ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ 1,25,000-30,000 ರೂಪಾಯಿ ನಿಮಗೆ ಸಿಗುತ್ತೆ. ಸೊ ವಾರ್ಷಿಕ ಆದಾಯ ಎಷ್ಟಿದೆ? $1,790 ಇದೆ. ಬೇರೆ ದೇಶಗಳನ್ನು ನೋಡಿ, ಅಮೇರಿಕಾದು $59,000 ಇದ್ದರೆ, ಸ್ವಿಟ್ಜರ್ಲ್ಯಾಂಡು $81,130 ಇದೆ, ಜಪಾನ್ $38,520 ಇದೆ, ಜರ್ಮನಿ $43,700 ಇದೆ, ಯುನೈಟೆಡ್ ಕಿಂಗ್ಡಮ್ ನಮ್ಮ ಬ್ರಿಟನ್ದು $40,600 ಇದೆ. ನಮ್ಮ ದೇಶದ ಆದಾಯಕ್ಕಿಂತ ಬೇರೆ ದೇಶಗಳ ಆದಾಯಗಳು ಸುಮಾರು 30, 40, 50 ಪಟ್ಟು ಹೆಚ್ಚಾಗಿರೋದನ್ನು ಇಲ್ಲಿ
ಕಾಣ್ಬೋದು. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೋದು, ಮೇಲಿನ ಅಂಕಿಅಂಶಗಳ ಆಧಾರದ ಮೇಲೆ ಭಾರತದ ತಲಾ ಆದಾಯ ವಿಶ್ವದ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಬಹಳ ಕಡಿಮೆ ಇರೋದು ಕಾಣುತ್ತೆ. ಎರಡನೇದು ಕೃಷಿಗೆ ಪ್ರಾಧಾನ್ಯತೆ. ಭಾರತ ಹಳ್ಳಿಗಳಿಂದ ಕೂಡಿರುವಂತಹ ರಾಷ್ಟ್ರ, ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರಿತೀವಿ. ಸೊ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದರೆ ಏನಾದರೂ ಸಮಸ್ಯೆ ಇದೆಯಾ? ಏನಿಲ್ಲ. ಭಾರತ ಕೃಷಿ ಮೇಲೆ ಇನ್ನೂ ಹೆಚ್ಚು ಅವಲಂಬಿತವಾಗಿದೆ ಅಂತ ಹೇಳ್ತಾರೆ. ಎಷ್ಟು ಅವಲಂಬನೆಯಾಗಿದೆ ಅನ್ನೋದನ್ನ ನಾವು GDP ಆಧಾರದ ಹೇಳ್ತೀವಿ. GDP ಅಂದ್ರೇನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ಒಂದು ರಾಷ್ಟ್ರದಲ್ಲಿ ಒಂದು ನಿರ್ದಿಷ್ಟ ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದಂತಹ ಎಲ್ಲ ಸರಕು ಸೇವೆಗಳ ನಿವ್ವಳ ಮಾರುಕಟ್ಟೆ ಮೌಲ್ಯವನ್ನು GDP ಅಂತ ಕರಿತೀವಿ. ಸೊ ದೇಶೀಯವಾಗಿ ಉತ್ಪಾದನೆ ಆಗಿರೋದು ಮಾತ್ರ. ಇಲ್ಲಿ ಆಮದು ರಫ್ತುವನ್ನು ತೆಗೆದುಕೊಳ್ಳೋದಿಲ್ಲ, ಅದು GNP ಆಗುತ್ತೆ. ಸೊ 2019-20 ಭಾರತದ GDPಗೆ ವಿವಿಧ ವಲಯಗಳ ಪಾಲು ನೋಡಿದ್ರೆ ಕೃಷಿ ಕೇವಲ 16.5% ಕಾಂಟ್ರಿಬ್ಯೂಷನ್ ಕೊಡುಗೆ ಕೊಡ್ತಾ ಇದೆ. ಆದರೆ ಕೃಷಿ ಮೇಲೆ ಈಗಲೂ ಕೂಡ ಅಪ್ರಾಕ್ಸಿಮೇಟ್ಲಿ 45-50% ಜನ ನೇರವಾಗಿ ಅವಲಂಬಿಸಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಜನ ಅವಲಂಬಿಸಿದ್ರೂ ಕೂಡ ಅದರಿಂದ ಬರ್ತಿರುವಂಥ ಕೊಡುಗೆ ಕೇವಲ 16.5%, ಕೈಗಾರಿಕೆದು 29.6%, ಸೇವಾ ವಲಯ 53.9% ಕೊಡುಗೆಯನ್ನು GDPಗೆ ನೀಡ್ತಾ ಇದೆ. ಅತಿ ಹೆಚ್ಚು ಅವಲಂಬನೆ ಇದ್ದರೂ ಕೂಡ ಕೃಷಿ ಮೇಲೆ ಸರಾಸರಿ 45-50% ಜನ ಅವಲಂಬಿತರಾಗಿದ್ದರೂ ಕೂಡ ಅದರಿಂದ ಬರ್ತಿರೋ ಪಾಲು ಬಹಳ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಅಮೇರಿಕಾ ಅಂತ ದೇಶದಲ್ಲಿ ಕೇವಲ 2% ಜನ, ಇಂಗ್ಲೆಂಡ್ನಲ್ಲಿ 2% ಜನ, ಜಪಾನಲ್ಲಿ ಬರೀ 2% ಜನರು ಕೃಷಿಯನ್ನು ಅವಲಂಬಿಸಿದರೆ ಅವರು ಇಡೀ ದೇಶಕ್ಕೆ ಆಹಾರ ಧಾನ್ಯಗಳನ್ನ ಒದಗಿಸ್ತಾ ಇದ್ದಾರೆ, ಜೊತೆಗೆ ರಫ್ತನ್ನು ಕೂಡ ಮಾಡ್ತಾ ಇದ್ದಾರೆ, ಅಷ್ಟೇ % ಜನ. ಸೊ ಆದ್ದರಿಂದ ಭಾರತದಲ್ಲಿ ಕೃಷಿ ಪ್ರಾಧಾನ್ಯತೆ ಇದೆ ಅಂತ ಹೇಳ್ಬೋದು. ಮೂರನೇದು ಜನಸಂಖ್ಯೆಯ ತೀವ್ರ ಬೆಳವಣಿಗೆ. 2011 ಜನಗಣತಿ ಪ್ರಕಾರ, ಅದೇ ನಮಗೆ ಲೇಟೆಸ್ಟ್ ಇರೋವಂಥದ್ದು, 2021 ಮತ್ತೊಂದು ಸರಿ ಜನಗಣತಿ ಆಗುತ್ತೆ. 10 ವರ್ಷಕ್ಕೊಂದ್ಸಲಿ ಜನಗಣತಿ ಆಗುತ್ತೆ. ಭಾರತದಲ್ಲಿ 2011 ಜನಗಣತಿ ಪ್ರಕಾರ ವಾರ್ಷಿಕ ಜನಸಂಖ್ಯಾ ಏರಿಕೆ ದರ 1.76% ಇದೆ. ಅದು ಬೇರೆ ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡು ಸ್ವಲ್ಪ ಜಾಸ್ತಿ ಅನ್ಬೋದು. ಮೊದಲು ಇದಕ್ಕಿಂತ ಮುಂಚೆ 2001 1.9% ಇತ್ತು. ಅದಕ್ಕಿಂತ ನಂತರ ಅಂದರೆ 91 2.4 2.24ವರೆಗೂ ಎಲ್ಲ ಇತ್ತು. ಆದರೆ ನಿಧಾನವಾಗಿ ಪ್ರೋಗ್ರೆಸಿವ್ ಆಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಆದರೂ ಕೂಡ ವಾರ್ಷಿಕವಾಗಿ 1.6% 1.7% ಕೂಡ ರಿಲೇಟಿವ್ ಆಗಿ, ಸಾಪೇಕ್ಷವಾಗಿ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಯಾಕೆ ಜಾಸ್ತಿ ಇದೆ ಅಂತ ಹೇಳ್ತಾರೆ? ನಾವು ಪ್ರಪಂಚದ ಭೂಭಾಗದಲ್ಲಿ ಎಷ್ಟು % ಹೊಂದಿದ್ದೀವಿ? ಕೇವಲ 2.4% ಮಾತ್ರ ಹೊಂದಿದ್ದೀವಿ. ಆದರೆ ಜನಸಂಖ್ಯೆ ಎಷ್ಟು ಹೊಂದಿದ್ದೀವಿ? ಪ್ರಪಂಚದ ಜನಸಂಖ್ಯೆ 17.4% ಜನಸಂಖ್ಯೆನ ಹೊಂದಿದ್ದೀವಿ. ಸೊ ಕೇವಲ 2.4% ಭೂಪ್ರದೇಶ ಹೊಂದಿರೋ ನಾವು 17.4% ಜನಸಂಖ್ಯೆ ಹೊಂದಿರೋದ್ರಿಂದ ಸೊ ಜನಸಾಂದ್ರತೆ ಭಾರತದಲ್ಲಿ ಬಹಳ ಜಾಸ್ತಿ ಇದೆ. ಸೊ ಆದ್ದರಿಂದ ಭಾರತದಲ್ಲಿ ಜನಸಂಖ್ಯೆ ತೀವ್ರ ಬೆಳವಣಿಗೆ ಆಗಿದೆ ಅಂತ ಹೇಳ್ತಾರೆ. ಸೊ ಜನಸಂಖ್ಯೆ ಆದರೆ ಒಂದು ಆಶಾಭಾವನೆ ಏನಪ್ಪ ಅಂದರೆ, ಜನಸಂಖ್ಯೆ ನಿಧಾನವಾಗಿ ಬೆಳವಣಿಗೆ ದರ ಕಡಿಮೆ ಆಗ್ತಾ ಇರೋದ್ರಿಂದ ಸೊ ಅದೊಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಜನಸಂಖ್ಯೆ ಬೆಳವಣಿಗೆ ಆದಷ್ಟು ಬೆಳೆಯುತ್ತಿರೋ ಜನಸಂಖ್ಯೆಗೆ ಕನಿಷ್ಠ ಮೂಲ ಸೌಕರ್ಯಗಳನ್ನ ಒದಗಿಸೋಕ್ಕೆ ಬಹಳ ಹಣ ಖರ್ಚು ಮಾಡಬೇಕಾಗುತ್ತೆ. ಸೊ ಇದರಲ್ಲೇ ಸರ್ಕಾರಗಳಿಗೆ ಹಣಕಾಸಿನ ಕೊರತೆ ಉಂಟಾಗುತ್ತೆ, ಅಭಿವೃದ್ಧಿ ಚಟುವಟಿಕೆಗಳು ಕಡಿಮೆ ಆಗೋ ಸಂಭವ ಇರುತ್ತೆ. ನೆಕ್ಸ್ಟ್ 4ನೇ ಪಾಯಿಂಟು, ಆದಾಯದ ಅಸಮಾನತೆ ಮತ್ತು ಬಡತನದ ಅಸ್ತಿತ್ವ. ಸೊ ಬಡತನ ಎಲ್ಲ ರಾಷ್ಟ್ರಗಳಲ್ಲೂ ಇರುತ್ತೆ, ಆದರೆ ಈ ಆದಾಯದ ಅಸಮಾನತೆ ಮತ್ತು ಬಡತನ ಭಾರತದಲ್ಲಿ ತೀವ್ರವಾಗಿದೆ ಅಂತ ಹೇಳ್ಬೋದು. ಭಾರತದಲ್ಲಿ ಬಡವರು ಮತ್ತು ಶ್ರೀಮಂತರು ಎಂಬ 2 ವರ್ಗ ಇದೆ. ಫೋರ್ಬ್ಸ್ನವರು ಈ ಮಿಲೇನಿಯರ್ಗಳ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಸೊ ಮಿಲೇನಿಯರ್ ಪಟ್ಟಿಲಿ ಬಡವರಿಂದ ಕೂಡಿದ ಶ್ರೀಮಂತ ರಾಷ್ಟ್ರ ಅಂತ ಹೇಳಿದ್ದೆ ನಾನು. ಸೊ ಭಾರತದಲ್ಲಿ ಬಹಳ ಮಂದಿ ಫೋರ್ಬ್ಸ್ ಮಿಲೇನಿಯರ್ಗಳ ಪಟ್ಟಿಯಲ್ಲಿ ಭಾರತದವರು ಸೇರಿಕೊಂಡಿದ್ದಾರೆ. ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಆಗಿರ್ಬೋದು, ಅಜೀಮ್ ಪ್ರೇಮ್ಜಿ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ರತನ್ ಟಾಟಾ ಅವರಾಗಿರ್ಬೋದು, ಸೊ ಅದಾನಿ ಗ್ರೂಪ್ ಇರ್ಬೋದು, ಭಾಳಷ್ಟು ಜನ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಇರೋವಂಥವ್ರು, ಬೇರೆ ಬೇರೆ ವಲಯದವರು ಭಾಳಷ್ಟು ಜನ ಮಿಲಿಯನಿಯರ್ಸ್ಗಳಿದ್ದಾರೆ. ಜೊತೆಗೆ
ಅತಿ ಹೆಚ್ಚು ಬಡತನ ಹೊಂದಿರೋ ರಾಷ್ಟ್ರಗಳಲ್ಲಿ ಭಾರತ ಅತ್ಯಂತ ಮೇಲೆ ನಿಂತ್ಕೊಳ್ಳೋದು, ಟಾಪಲ್ಲಿರುತ್ತೆ, ಟಾಪ್ 5 NSSO 2011-12 ಅಂದಾಜಿನ ಪ್ರಕಾರ ಭಾರತದಲ್ಲಿ ಬಡತನದ ಪ್ರಮಾಣ 21.9% ಇದೆ ಅಂತ ಹೇಳ್ಬೋದು. ಮತ್ತೊಂದು ತೀವ್ರ ನಿರುದ್ಯೋಗದ ಅಸ್ತಿತ್ವ. ಭಾರತದಲ್ಲಿ 2019ರಲ್ಲಿ ನಿರುದ್ಯೋಗದ ದರ 5.36% ಇತ್ತು ಅಂತ ಹೇಳ್ಬೋದು. ಸೊ ನಿರುದ್ಯೋಗ ಜಾಸ್ತಿ ಇದ್ದರೆ, ಅದರಲ್ಲೂ ಭಾರತ ಅಂತ ಅತ್ಯಂತ ಜನಭರಿತ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಇದ್ದರೆ ಹೆಚ್ಚು ಸಮಸ್ಯೆನೇ. ಸೊ ಇದಕ್ಕೆ ಕಾರಣ ಏನಾಗಿರ್ಬೋದು? ಜನಸಂಖ್ಯೆ ತೀವ್ರ ಹೆಚ್ಚಳ, ಕೃಷಿ ಮೇಲಿನ ಮಿತಿಮೀರಿದ ಅವಲಂಬನೆ, ಉದ್ಯೋಗ ಸೃಷ್ಟಿಯ ವೇಗ ಕಡಿಮೆ ಇರೋದು, ಇವೆಲ್ಲ ಕಾರಣಗಳಿಂದಾಗಿ ನಿರುದ್ಯೋಗ ಭಾರತದಲ್ಲಿ ತುಂಬ ಹೆಚ್ಚಿನದಾಗಿದೆ. ಅದರಲ್ಲೂ ಕೃಷಿ ಮೇಲೆ ಹೆಚ್ಚು ಅವಲಂಬನೆ ಆಗಿರೋದ್ರಿಂದ ಮರೆಮಾಚಿದ ನಿರುದ್ಯೋಗ, ಅರೆ ನಿರುದ್ಯೋಗ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಈ ಒಂದು ಕೋವಿಡ್ನ ಸಮಯದಲ್ಲಿ ನಿರುದ್ಯೋಗ ದರ 24%ಗೆ 27%ಗೆ ಮೇ ತಿಂಗಳಲ್ಲಿ ಹೆಚ್ಚಾಗಿದೆ. ಸೊ ಅದು ಒಂದು ಟೆಂಪ್ರವರಿ ಆಗಿದ್ದರೂ ಕೂಡ ಸಾಮಾನ್ಯವಾಗಿ 5.36% ಅಂದಾಜಿನಲ್ಲಿ ಭಾರತದಲ್ಲಿ ನಿರುದ್ಯೋಗ ದರ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಸುಧಾರಣೆಯಾಗುತ್ತಿರುವ ಬಂಡವಾಳ ಸಂಚಯನ. ಸೊ ಭಾರತದಲ್ಲಿ ಇದೊಂದು ಪಾಸಿಟಿವ್ ಪಾಯಿಂಟ್. ಇದು ಭಾರತದಲ್ಲಿ ಬಂಡವಾಳದ ಸಂಚಯನ ಅಂದರೆ ಬಂಡವಾಳದ ಹೂಡಿಕೆ ದರ ಅಂತ ಹೇಳ್ಬೋದು. ದೇಶದಲ್ಲಿ ಹೂಡಿಕೆ ಆಗೋದು ಭಾಳ ಇಂಪಾರ್ಟೆಂಟು. ಭಾರತದಲ್ಲಿ ಯಾವುದೇ ದೇಶದಲ್ಲಿ ಬಂಡವಾಳ ಹೆಚ್ಚೆಚ್ಚು ಹೂಡಿಕೆ ಆದರೆ ನಿಮಗೇನಾಗುತ್ತೆ, ಹೂಡಿಕೆ ಆದ ತಕ್ಷಣ ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ. ಸೊ ಹೂಡಿಕೆ ಆದರೆ ತಾನೇ ಉದ್ಯೋಗ ಸಿಗೋದು. ಸೊ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ, ಸೊ ನಿಮ್ಮ ಆದಾಯ ಹೆಚ್ಚಾಗುತ್ತೆ, ದೇಶ ಪ್ರಾಸ್ಪರಿಟಿ ಕಡೆಗೆ, ಉತ್ತುಂಗದ ಕಡೆಗೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಸುಧಾರಣೆ ಆಗ್ತಾ ಇದೆ ಬಂಡವಾಳ ಸಂಚಯನ ದರ ಅಂತ ಹೇಳ್ತಾರೆ. ಸೊ 1950-51ರಲ್ಲಿ ನೋಡಿ, ಉಳಿತಾಯ 9.5% ಇತ್ತು. ಉಳಿತಾಯದ ದರ, ಬಂಡವಾಳ ಸಂಚಯನ ದರ 10.9 ಇತ್ತು. 2017-18ರಲ್ಲಿ ಈ ಪ್ರಮಾಣ 10.9 ಮತ್ತು 30.9ಗೆ ಹೆಚ್ಚಾಗಿದೆ. ಅಂದರೆ ಕೇವಲ 10.9% ಇದ್ದಂಥ ಬಂಡವಾಳ ಸಂಚಯನ ದರ 30.9% ಹೆಚ್ಚಾಗಿದೆ. ಸೊ ಇದು ದೇಶದ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಅತ್ಯಂತ ಪೂರಕವಾದ ಸನ್ನಿವೇಶ ಅಂತ ಹೇಳ್ಬೋದು. ಜನರ ಆದಾಯದಲ್ಲಿ ನಿರಂತರವಾಗಿ ಹೆಚ್ಚಳ ಆಗ್ತಿರೋದ್ರಿಂದನೇ ಉಳಿತಾಯನ ಹೆಚ್ಚಳ ಆಗಿ ಬ್ಯಾಂಕಿಂಗ್ ವ್ಯವಸ್ಥೆ ಬೆಳೀತಾ ಇರೋದ್ರಿಂದ ಈ ಬಂಡವಾಳ ಸಂಚಯನ ಕೂಡ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಮತ್ತೊಂದು, ಹಿಂದುಳಿದ ಕೈಗಾರಿಕೀಕರಣ. ಸೊ ಭಾರತದಂಥ ದೇಶಕ್ಕೆ ಕೈಗಾರಿಕೀಕರಣ, ಅದರಲ್ಲೂ ಉತ್ಪಾದನಾ ವಲಯದಲ್ಲಿ ಕೈಗಾರಿಕೀಕರಣ ಆಗಲೇಬೇಕಾಗಿತ್ತು. 1850ರಲ್ಲೇ ಬ್ರಿಟಿಷರ ಸಮಯದಲ್ಲೇ ಕೈಗಾರಿಕೀಕರಣ ಭಾರತದಲ್ಲಿ ಪ್ರಾರಂಭ ಆದರೂ ಕೂಡ, ಏನು ಕೈಗಾರಿಕೀಕರಣ ಅಂದರೆ? ಕೈಗಾರಿಕೀಕರಣ ಅಂದರೆ ಕೈಗಾರಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಾಗುವಂತಹ ಅಗಾಧ ಪ್ರಮಾಣದ ಬೆಳವಣಿಗೆನ ಕೈಗಾರಿಕೀಕರಣ ಅಂತೀವಿ. ಇದು 1850ರಲ್ಲೇ ಬ್ರಿಟಿಷರೇ ಪ್ರಾರಂಭ ಮಾಡಿದರೂ ಕೂಡ ಅನಂತರದ ದಿನಗಳಲ್ಲಿ ಅತ್ಯಂತ ನಿಧಾನವಾಯಿತು. ಸೊ ಆದ್ದರಿಂದ ಭಾರತದಲ್ಲಿ ಏನಾಗೋಯಿತು ಅಂದರೆ ಕೈಗಾರಿಕಾ ವಲಯದ ಬೆಳವಣಿಗೆ ಅಷ್ಟು ಉಂಟಾಗಲಿಲ್ಲ, ಸೇವಾ ವಲಯ ಹೆಚ್ಚು ಬೆಳೆದು ಬಿಡ್ತು. ಆದರೆ ಸೇವಾ ವಲಯದ ಸಮಸ್ಯೆ ಏನಪ್ಪ ಅಂದರೆ ಅಲ್ಲಿ ಆದಾಯ ಬರುತ್ತೆ, ಆದರೆ ಉದ್ಯೋಗ ಹೆಚ್ಚು ಸೃಷ್ಟಿ ಆಗಲ್ಲ. ಸೊ ಅತಿ ಹೆಚ್ಚು ಉದ್ಯೋಗ ಕೊಡುವಂತಹ ಕೈಗಾರಿಕಾ ವಲಯ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹೆಚ್ಚು ಅಭಿವೃದ್ಧಿ ಆಗಲೇ ಇಲ್ಲ. ನೋಡಿ, 2019-20ರಲ್ಲಿ ಹಿಂದೇನೆ ಹೇಳಿದೆ, GDP ಕೈಗಾರಿಕೆ ಪಾಲೆಷ್ಟಿದೆ? ಕೇವಲ 29.6% ಇದೆ ಅಂತ ಹೇಳ್ಬೋದು. ಸೊ ನೀವು ನಮ್ಮ ದೇಶದಲ್ಲಿ ಕೈಗಾರಿಕೆ ಅಭಿವೃದ್ಧಿ ಇಲ್ಲ ಅಂತ ಹೇಳಲಿಕ್ಕೆ ನೀವು ನಿಮ್ಮ ಮನೇನ ಒಂದ್ಸಲ ಸುತ್ತ ನೋಡಿ. TV ನಮ್ಮ ದೇಶದ್ದಲ್ಲ, ನಿಮ್ಮ ಹತ್ರ ಮೊಬೈಲ್ ಫೋನ್ ನಮ್ಮ ದೇಶದ್ದಲ್ಲ, ವಾಷಿಂಗ್ ಮಿಷಿನ್ ನಮ್ಮದಲ್ಲ, ಫ್ರಿಜ್ ನಮ್ಮದಲ್ಲ, ಎಲ್ಲನೂ ಸ್ಯಾಮ್ಸಂಗ್ ಕೊರಿಯಾ ದೇಶದ್ದು. ನಿಮ್ಮ ಮೊಬೈಲ್ಗಳು ಚೈನಾ ದೇಶದ್ದಿರುತ್ತೆ ಸಾಮಾನ್ಯವಾಗಿ. TV ಕೂಡ ಜಪಾನ್, ಚೈನಾ, ಬೇರೆ ಬೇರೆ ದೇಶದ್ದು ಎಲ್ಲ ಬ್ರ್ಯಾಂಡ್ಗಳು ಬೇರೆ ದೇಶದ್ದಿದೆ. ಸೊ ಅಂದರೆ ಏನರ್ಥ? ಭಾರತದಲ್ಲಿ ಕೈಗಾರಿಕೀಕರಣ ಇನ್ನೂ ನಡಿಬೇಕಾಗಿದೆ. ನಂತರ ತಾಂತ್ರಿಕ ಹಿಂದುಳಿದಿರುವಿಕೆ. ಸೊ ಭಾರತ ತಾಂತ್ರಿಕ ಹಿಂದುಳಿರುವಿಕೆ ಅನುಭವಿಸ್ತಾ ಇದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲದರಲ್ಲೂ ಕೂಡ ಹಳೆಯ ವಿಧಾನಗಳನ್ನ ಬಳಸ್ತಾ ಇದೆ. ಕೆಲವೇ ಸಾಫ್ಟ್ವೇರ್ ಇಂಡಸ್ಟ್ರಿ, ಸೇವಾ ವಲಯದಲ್ಲಿ ಪರವಾಗಿಲ್ಲ, ನಾವು ಸುಧಾರಣೆಯನ್ನು ಕಂಡಿದ್ದೀವಿ. ಆದರೆ ಒಟ್ಟಾರೆಯಾಗಿ ಭಾರತದಲ್ಲಿ ತಾಂತ್ರಿಕ ಸಂಶೋಧನೆ ಮತ್ತು ಆವಿಷ್ಕಾರಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಭಾರತ ತನ್ನ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡೋ ಅಗತ್ಯ ಇದೆ. ಪೇಟೆಂಟ್ಗಳನ್ನ ಪಡೆಯೋದ್ರಲ್ಲೂ ಕೂಡ ಅಮೇರಿಕಾ, ಚೀನಾ ಬಹಳ ಮುಂದಿದೆ.
ಭಾರತ ಇನ್ನೂ ಬಹಳಷ್ಟು ಸುಧಾರಣೆ ಕಾಣುವಂಥ ಅಗತ್ಯ ಇದೆ ಅಂತ ಹೇಳ್ಬೋದು. ಇವೆಲ್ಲ ಭಾರತದ ಲಕ್ಷಣಗಳು. ಮತ್ತೊಂದು ಉದ್ಯಮ ಸಾಹಸಿಗಳ ಕೊರತೆ. ನಾನೀಗಾಗಲೇ ಹೇಳಿದೆ, ಭಾರತ ಬಡವರಿಂದ ಕೂಡಿದ ಶ್ರೀಮಂತ ರಾಷ್ಟ್ರ, ನೈಸರ್ಗಿಕ ಸಂಪನ್ಮೂಲ, ಮಾನವ ಸಂಪನ್ಮೂಲ ಅತಿ ಹೆಚ್ಚಾಗಿದೆ ಅಂತ. ಆದರೆ ಇವುಗಳನ್ನು ಬಳಸಿ, ಗಂಡಾಂತರವನ್ನು ಎದುರಿಸಿ, ಅನಿಶ್ಚಿತೆಗಳನ್ನು ಎದುರಿಸಿ ಉತ್ಪಾದನೆ ಮಾಡುವಂತಹ ಒಂದು ಶಿಕ್ಷಿತ, ತರಬೇತಿಯನ್ನು ಪಡೆದಿರುವಂತಹ ಒಂದು ಧೈರ್ಯವಂತ ಉದ್ಯಮ ಸಾಹಸಿಗಳು ಭಾರತದಲ್ಲಿ ಕೊರತೆಯಿದ್ದಾರೆ. ಪ್ರತಿಭಾ ಪಲಾಯನದಿಂದ ಇಲ್ಲಿನ IIT, IIM ಅಲ್ಲಿ ಓದಂತಹ ವಿದ್ಯಾರ್ಥಿಗಳು ಕೂಡ ಬೇರೆ MNCಗಳಿಗೆ, ವಿದೇಶಗಳಿಗೆ ಹೋಗೋದ್ರಿಂದ ಭಾರತದಲ್ಲಿ ಪ್ರತಿಭೆಯನ್ನು ಉಳ್ಳಂಥ ಉದ್ಯಮ ಸಾಹಸಿಗಳ ಕೊರತೆ ಉಂಟಾಗಿದೆ. ಇದು ಭಾರತದ ಪ್ರಗತಿಯಲ್ಲಿ ಒಂದು ತಡೆಯಾಗಿ ಪರಿಣಮಿಸಿದೆ ಅಂತಲೂ ಹೇಳ್ಬೋದು. ಸಾರಿಗೆ ಮತ್ತು ಸಂಪರ್ಕಗಳ ಕೊರತೆ. ಭಾರತದಲ್ಲಿ ನಿಜವಾಗ್ಲೂ ಗುಣಮಟ್ಟದ ಸಾರಿಗೆ ಮತ್ತು ಸಂಪರ್ಕಗಳ ಕೊರತೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ರಸ್ತೆ ಜಾಲವನ್ನು ಹೊಂದಿರುವಂಥದ್ದು. ವಿಶ್ವದಲ್ಲೇ 2ನೇ ದೊಡ್ಡ ರೈಲ್ವೆ ಸಂಪರ್ಕ ಜಾಲನ ಕೂಡ ನಾವು ಹೊಂದಿದ್ದೀವಿ. ಆದರೆ ಆ ರಸ್ತೆಗಳಾಗ್ಬೋದು, ರೈಲ್ವೆ ಸಂಪರ್ಕ ಆಗ್ಬೋದು, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿಲ್ಲ. ಬರೀ ಕಚ್ಚಾ ರಸ್ತೆಗಳಿದೆ. ಸಂಪರ್ಕ ಜಾಲ ನೋಡಿ, ಇಂಟರ್ನೆಟ್ ಸ್ಲೋ, ತುಂಬ ಬ್ರಾಡ್ಬ್ಯಾಂಡ್ ವೇಗ ಏನಾಗಿದೆ, ಬಹಳ ಕಳಪೆಯಾಗಿದೆ ಅಂತ ಹೇಳ್ಬೋದು. ಇವುಗಳಲ್ಲಿ ಬಹಳಷ್ಟು ಸುಧಾರಣೆ ಕಾಣಬೇಕಾದಂತಹ ಅಗತ್ಯ ಇದೆ. ಮತ್ತೊಂದು ಪಾಯಿಂಟು, ದ್ವಂದ್ವ ಅರ್ಥ ವ್ಯವಸ್ಥೆ. ಏನು ದ್ವಂದ್ವ ಅರ್ಥವ್ಯವಸ್ಥೆ ಅಂದರೆ, ಅರ್ಥವ್ಯವಸ್ಥೆಯಲ್ಲಿ ಪುರಾತನ ಮತ್ತು ನವೀನ ಕ್ಷೇತ್ರಗಳು ಜೊತೆಯಲ್ಲಿಯೇ ಅಸ್ತಿತ್ವದಲ್ಲಿರುವಂತಹ ಸನ್ನಿವೇಶವನ್ನು ದ್ವಂದ್ವ ಅರ್ಥವ್ಯವಸ್ಥೆ ಅಂತ. 2 ಮಾರ್ಕ್ಸ್ ಕೂಡ ಕೇಳ್ಬೋದು ಇದನ್ನು. ಸೊ ಭಾರತ ಕೂಡ ಒಂದು ದ್ವಂದ್ವ ಅರ್ಥವ್ಯವಸ್ಥೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಭಾರತದ ಕೃಷಿ ಮತ್ತು ಕೈಗಾರಿಕಾ ವಲಯದಲ್ಲಿ ಏಕಕಾಲದಲ್ಲಿ ಪುರಾತನ ಮತ್ತು ನವೀನ ಕ್ಷೇತ್ರಗಳು ಅಸ್ತಿತ್ವದಲ್ಲಿದೆ ಎನ್ನುವುದು. ನೀವು ನೋಡಿ, ಭಾರತದಲ್ಲಿ ಟ್ರ್ಯಾಕ್ಟರ್ನ ಬಳಸ್ಕೊಂಡು ಉಳುಮೆ ಮಾಡೋರು ಇದ್ದಾರೆ, ನೇಗಿಲನ್ನು ಬಳಸ್ಕೊಂಡು ಪುರಾತನ ಶೈಲಿಯಲ್ಲಿ ಉಳುಮೆ ಮಾಡೋರು ಇದ್ದಾರೆ. ಸೊ ನಮ್ಮ ಸಣ್ಣ ಕೈಗಾರಿಕೆಗಳು ಇನ್ನೂ ಕೂಡ ಪುರಾತನ ಶೈಲಿಯಲ್ಲಿ ಹಳೆಯ ತಂತ್ರಜ್ಞಾನ ಬಳಸ್ತಿದ್ರೆ, ಆಧುನಿಕ ತಂತ್ರಜ್ಞಾನ ಬಳಸ್ತಿರುವಂಥ ಕೈಗಾರಿಕೆಗಳು ಕೂಡ ನಮ್ಮಲ್ಲಿದೆ. ಸೊ ಅದಕ್ಕೋಸ್ಕರ ಭಾರತವನ್ನು ದ್ವಂದ್ವ ಅರ್ಥವ್ಯವಸ್ಥೆ ಅಂತ ಹೇಳ್ಬೋದು. ಬಳಕೆಯಾಗುತ್ತಿರುವ ಅಥವಾ ಬಳಕೆಯಾಗದ ಸಂಪನ್ಮೂಲ ಅಂತ ಹೇಳ್ಬೋದು. ಭಾರತದಲ್ಲಿ ತಾಂತ್ರಿಕ ಹಿಂದುಳಿದಿರುವಿಕೆ, ಬಂಡವಾಳದ ಕೊರತೆ ಮೊದಲಾದ ಕಾರಣಗಳಿಂದಾಗಿ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳು ಗರಿಷ್ಠವಾಗಿ ಬಳಕೆಯಾಗುತ್ತಿಲ್ಲ. ಸೊ ಈ ಪಾಯಿಂಟ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಬಳಕೆಯಾಗದ ಸಂಪನ್ಮೂಲಗಳ ಅಸ್ತಿತ್ವ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್, 13ನೇದು, ಭಾರತ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆ. ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದ್ರೇನು? ಬಂಡವಾಳಶಾಹಿ ಮತ್ತು ಸಮಾಜವಾದಿ ಎರಡೂ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳನ್ನು ಹೊಂದಿದರೆ ಅದು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ತೀವಿ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೇನು? ಬಂಡವಾಳಶಾಹಿ ಅಂತಂದರೆ ಇಲ್ಲೆಲ್ಲ ಖಾಸಗಿಯವರ ಕೈಲಿರುತ್ತೆ, ಖಾಸಗಿಯವರೇ ಉತ್ಪಾದನೆಯನ್ನು ನಿರ್ಧರಿಸ್ತಾರೆ, ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಎಲ್ಲವನ್ನು ಸರ್ಕಾರ ನಿರ್ಧರಿಸುತ್ತೆ, ಸರ್ಕಾರದ ನಿಯಂತ್ರಣದಲ್ಲಿ ಉತ್ಪಾದನೆ ವಲಯ ಇರುತ್ತೆ. ಸೊ ಆದರೆ ಭಾರತದಲ್ಲಿ ಎರಡರ ಸಮ್ಮಿಶ್ರಣ. ಭಾರತದಲ್ಲಿ ಬಂಡವಾಳಶಾಹಿ ಹೆಚ್ಚಾಗಿದೆ, ಸಮಾಜವಾದಿ ಅಂಶ ಕೂಡ ಇದೆ. ಸೊ ಖಾಸಗಿ ವಲಯನೂ ಇದೆ, ಸಾರ್ವಜನಿಕ ವಲಯನೂ ಇದೆ, ಮತ್ತು ಈ ಎರಡೂ ವಲಯಗಳ ಮಿಶ್ರಣ, ಜಂಟಿ ವಲಯ ಕೂಡ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿದೆ ಅಂತ ಹೇಳ್ಬೋದು. ಅಂದರೆ PPP ಮಾಡೆಲ್ ಅಂತ ಹೇಳ್ತಾರೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಕೂಡ ಅಸ್ತಿತ್ವದಲ್ಲಿದೆ ಅಂತ ಹೇಳ್ಬೋದು. ಸೊ ಆದರೆ ಉದಾರೀಕರಣದ ನೀತಿಯಿಂದಾಗಿ ಖಾಸಗಿ ವಲಯಕ್ಕೆ ಅಧಿಕ ಪ್ರಾಮುಖ್ಯತೆ ನೀಡಲಾಗ್ತಿದೆ ಇತ್ತೀಚೆಗೆ ಅಂತ ಹೇಳ್ಬೋದು. ಜಂಟಿ ವಲಯ 3ನೇದು, ಸಾರ್ವಜನಿಕ ವಲಯ, ಖಾಸಗಿ ವಲಯ, ಜಂಟಿ ವಲಯ. ಜಂಟಿ ಅನ್ನೋ ಪದ ಬಿಟ್ಟು ಹೋಗಿದೆ ನೋಡಿ. ನೆಕ್ಸ್ಟ್ ಒನ್, ಕಾರ್ಮಿಕರ ಅದಕ್ಷತೆ. ಭಾರತದ ಕಾರ್ಮಿಕರು ಅದಕ್ಷರು, ರಿಲೇಟಿವ್ ಆಗಿ ಬೇರೆ ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡ್ರೆ ಅದಕ್ಷರು ಅಂತ ಹೇಳ್ತಾರೆ. ಕಾರಣಗಳು ತರಬೇತಿ ಕೊರತೆ ಇರ್ಬೋದು, ಉತ್ತಮ ಶಿಕ್ಷಣದ ಕೊರತೆ ಇರ್ಬೋದು, ಮೊದಲಾದ ಕಾರಣಗಳಿಂದಾಗಿ ಅವರು ಅದಕ್ಷರಾಗಿದ್ದು ಕಡಿಮೆ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ನೋಡಿ, ಇದರಲ್ಲಿ ಉದಾಹರಣೆ, ಭಾರತ 2019ರ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ 129ನೇ ಸ್ಥಾನವನ್ನು ಪಡೆದಿದೆ. 189ರಲ್ಲಿ 129ನೇ ಸ್ಥಾನವನ್ನು ಪಡೆದಿದೆ. ನಮಗಿನ್ನ ಶ್ರೀಲಂಕಾ ಆಗ್ಬೋದು, ಬೇರೆ ಅಕ್ಕಪಕ್ಕದ ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ ನಮಗಿನ್ನ ರ್ಯಾಂಕಿಂಗ್ನಲ್ಲಿ ಮುಂದೆ ಇರೋದನ್ನ ಕಾಣ್ಬೋದು.
ಅದಕ್ಷ ಆಡಳಿತ ಮತ್ತು ಭ್ರಷ್ಟಾಚಾರ. ಭಾರತದಲ್ಲಿ ಸ್ವಜನ ಪಕ್ಷಪಾತ, ಲಂಚಗುಳಿತನ, ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ. ಸೊ ಇದಂತರ ರೆಡ್ ಟ್ಯಾಬಿಸಮ್ಗಳಿಂದಾಗಿ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ, ದೇಶದ ಅಭಿವೃದ್ಧಿ. ಇದು ಭಾರತದ ಮತ್ತೊಂದು ಆರ್ಥಿಕತೆಯ ಲಕ್ಷಣ ಆಗಿದೆ. ಮತ್ತೊಂದು ಆರ್ಥಿಕ ಸಂಸ್ಥೆಗಳ ಕೊರತೆ. ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದರೆ ಅಭಿವೃದ್ಧಿಗೆ ಪೂರಕವಾಗಿ ವಿಮಾ ಸಂಸ್ಥೆ, ಸಹಕಾರಿ ಸಂಘ, ಹಣಕಾಸಿನ ಸಂಸ್ಥೆಗಳು ಅಂದರೆ ಬ್ಯಾಂಕಿಂಗ್ ಆಗಿರ್ಬೋದು, ಸೊ ಇವೆಲ್ಲ ಸಂಸ್ಥೆಗಳು ಅಸ್ತಿತ್ವದಲ್ಲಿರಬೇಕು. ಅವುಗಳಿಗೆ ಹಣಕಾಸು ಆಗ್ಬೋದು, ವಿಮೆ ಆಗ್ಬೋದು, ಬೇರೆ ಬೇರೆ ಸೌಲಭ್ಯಗಳನ್ನ ಕೊಡಲಿಕ್ಕೆ. ಆದರೆ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಿಲ್ಲ. ಹಣದ ಮಾರುಕಟ್ಟೆ ಕೂಡ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುವಂತಹ ಅಗತ್ಯ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸಿರುವಂಥ ಪ್ರಮಾಣ ಬಹಳ ಕಡಿಮೆ ಇದೆ. ಸೊ ಆದ್ದರಿಂದ ಆರ್ಥಿಕ ಸಂಸ್ಥೆಗಳ ಕೊರತೆ ಇದೆ ಭಾರತದಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆ. ಭಾರತ ನಾನು ಈಗಾಗಲೇ ಹೇಳ್ದಂಗೆ ಬಡತನ ಹೆಚ್ಚಾಗಿದೆ, ಜನರ ಜೀವನ ಮಟ್ಟ ಕಡಿಮೆ ಇದೆ, ತಲಾ ಆದಾಯ ಕಡಿಮೆ ಇರೋದ್ರಿಂದ ಆರ್ಥಿಕವಾಗತ್ತು ಹಿಂದುಳಿದಿದೆ ಅಂತ ಹೇಳ್ಬೋದು. ಜೊತೆಗೆ ಭಾರತದಲ್ಲಿ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಅವಿಭಕ್ತ ಕುಟುಂಬ ಪದ್ಧತಿ, ಮೌಢ್ಯತೆ ಮೊದಲಾದವುಗಳ ಕಾರಣದಿಂದಾಗಿ ಸಾಮಾಜಿಕವಾಗಿಯೂ ಕೂಡ ಹಿಂದುಳಿದಿದೆ ಅಂತ ಹೇಳ್ಬೋದು. ಆದರೆ ಹಿಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಬರ್ತಾ ಬರ್ತಾ ಎಜುಕೇಷನ್ ಎಲ್ಲ ಇಂಪ್ರೂವ್ ಆಗ್ತಾ ಇದ್ದಾಗೆ ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಆದರೆ ನಾವು ವಿವಿಧ ಆಧುನಿಕವಾಗಿ ಮುಂದುವರೆದಿರುವಂಥ ದೇಶಗಳಿಗೆ ಹೋಲಿಸಿದ್ರೆ ನಾವಿನ್ನೂ ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ಅಂತ ಹೇಳ್ಬೋದು. ಮಹಿಳೆಯರಿಗೆ ಕಡಿಮೆ ಪ್ರಾಧಾನ್ಯತೆ. ಭಾರತದಲ್ಲಿ ಇನ್ನೂ ಕೂಡ ಪುರುಷ ಪ್ರಾಧಾನ್ಯ ಸಮಾಜವಾಗಿದ್ದು ಸಾಪೇಕ್ಷವಾಗಿ ಮೊದಲಿಗಿನ್ನ ಪರವಾಗಿಲ್ಲ, ಮಹಿಳೆಯರಿಗೆ ಸ್ವಾತಂತ್ರ್ಯ ಅವಕಾಶಗಳು ಸಿಗ್ತಾ ಇದೆ. ಆದರೂ ಕೂಡ ಸಾಪೇಕ್ಷವಾಗಿ ಮುಂದುವರೆದ ರಾಷ್ಟ್ರಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ದೊರೆತಿದೆ ಅಂತ ಹೇಳ್ಬೋದು. ಮಹಿಳಾ ಸಬಲೀಕರಣದ ಅಗತ್ಯ ಇನ್ನೂ ಇದೆ ಭಾರತದಲ್ಲಿ ಅಂತ ಹೇಳ್ಬೋದು. ನಂತರ ಮತ್ತೊಂದು ಗ್ರಾಮೀಣ ಅರ್ಥವ್ಯವಸ್ಥೆ. ಭಾರತ ಇನ್ನೂ ಕೂಡ ಗ್ರಾಮೀಣ ಅರ್ಥವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ 2011 ಜನಗಣತಿ ಪ್ರಕಾರ ಭಾರತದಲ್ಲಿ ನಗರೀಕರಣ ಆಗಿರೋದು 31.6%. ನಗರೀಕರಣ ಅಂದರೆ ನಗರ ಪ್ರದೇಶದಲ್ಲಿ ವಾಸಿಸ್ತಿರುವಂಥ ಜನಸಂಖ್ಯೆ. ಅಂದರೆ ಉಳಿದ 68.4% ಜನರು ಎಲ್ಲಿ ವಾಸಿಸ್ತಾ ಇದ್ದಾರೆ? ಗ್ರಾಮೀಣ ಪ್ರದೇಶದಲ್ಲಿ. ಆದ್ದರಿಂದ ಭಾರತವನ್ನು ಪ್ರಧಾನವಾಗಿ ಗ್ರಾಮೀಣ ಅರ್ಥವ್ಯವಸ್ಥೆ ಅಂತ ಕರಿಬೋದು. ಸೊ ಕೊನೆಯದಾಗಿ ಕಡಿಮೆ ಸಾಕ್ಷರತೆ ದರ. ಸ್ವತಂತ್ರ ಬಂದು 1947 ಸ್ವತಂತ್ರ ಬಂದು ಇಷ್ಟು ವರ್ಷ 70 ವರ್ಷಗಳ ಮೇಲಾದರೂ ಕೂಡ ಇನ್ನೂ ಭಾರತದಲ್ಲಿ 2011 ಜನಗಣತಿ ಪ್ರಕಾರ ಸಾಕ್ಷರತೆ ದರ 74.04 ಇದೆ. ಇದು ಬಹಳ ಕಡಿಮೆ ಅಂತ ಹೇಳ್ಬೋದು. ಕೇರಳ ಅಂಥ ರಾಷ್ಟ್ರಗಳೆಲ್ಲ 90 ಮೇಲೆ ಈ ಒಂದು ಶಿಕ್ಷಣ ದರವನ್ನು ಸಾಧಿಸಿದೆ. ಸೊ ಭಾರತ ಉಳಿದ ರಾಜ್ಯಗಳು ಇನ್ನೂ ಸಾಕ್ಷರತೆ ದರವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಅಗತ್ಯ ಇದೆ. ಸೊ ಇದು ಕೂಡ ಭಾರತದ ಮತ್ತೊಂದು ಲಕ್ಷಣ ಅಂತ ಹೇಳ್ಬೋದು. ಹೀಗೆ ಭಾರತ ದೇಶ ಅತ್ಯಂತ ವೈವಿಧ್ಯಮಯವಾದಂಥ ವಿಭಿನ್ನವಾದಂತಹ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಧನ್ಯವಾದಗಳು.